ಎಂತೆಂಥವ್ರಿಗೋ ಬರುತ್ತೆ ಈ ಊರಲ್ಲಿ. ಈ ತಿಮ್ಮಿ ಅಂತವ್ರಿಗೆ ಬರಲ್ಲಪ್ಪ ಏನಾದರೂ ಒತ್ತು. ಎಂತೆಂಥ ವಯಸ್ಸು ದಿಮ್ಗಿರೋರೆಲ್ಲ ಹೋಗ್ತಾರೆ. ಇವಳು ವಯಸ್ಸು ಹೋಗೈತಿ, ಇವಳಿಗೆ ಏನು ಬಂದೈತ ಏನೋ ಹೋಗಕ್ಕೆ. ಇವಳು ತಿಮ್ಮಿ ಇವಳೊಬ್ಬಳು ಹೋಗ್ಬಿಟ್ರೆ ಸಾಕು. ಹಂಗೇನೆ ಹೆಂಗೆ ಮಾತಾಡ್ತಾಳೆ, ಉಳ್ತಾಗೆ ಮಾತಾಡೋಕ್ಕಾಗಲ್ಲ, ಉಳ್ಳಾಳಲ್ಲ. ಇನ್ನ ಈಗಲೇ ಹಿಂಗಾಡ್ತಾಳೆ, ಇನ್ನು ಆರೇದಾಗಿದ್ದಾಗ ಹುಡುಗಿಯಾದಾಗ ಇನ್ನು ಹೆಂಗಾಡಾಳೋ ಏನ. ಮತ್ತು ಈಗಲೇ ಇಷ್ಟೊಂದು ಮಾತಾಡ್ತಾಳೆ ಅಜ್ಜಿ. ಈಗಲೇ ಹಂಗೆ ಇಷ್ಟೊಂದು ಗೊಟ್ಟುಮುಟ್ಟಾಗಿದ್ದಾಳೆ. ತಲೆ ಎಲ್ಲ ಬೆಳಗಾದ್ರೂ ಒಂದು ಈಟ್ ಕಾಲು ಇದು ಮಾಡ್ಕೊಂಬಲ್ಲ, ಏನಿಲ್ಲ ಹಂಗೆ ಓಡಾಡ್ತಾಳೆ. ಎಷ್ಟು ಅವಳಿಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನಲ್ಲೇ ನಮ್ಮ ಆ ಅಜ್ಜಿಗೆ. ಅಪ್ಪ 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 ನೋಡಿದ್ರೆ ಅಯ್ಯೋ ಏನು ಶಕ್ತಿ ಕೊಟ್ಟವನಪ್ಪ ಈ ಅಜ್ಜಿಗೆ ದೇವರು ಅನ್ಸುತ್ತೆ ನನಗೆ. ನನಗೂ ಹಂಗೆ ಅನ್ಸುತ್ತೆ ನೋಡಪ್ಪ. ನಾವು ಇಷ್ಟೊಂದು ಹೆಂಗೆಲ್ಲ ಉಂಡ್ಕೊಂಡು ಎಲ್ಲ ಚೆನ್ನಾಗಿದ್ರು ನಮ್ಗೆ ಹಂಗೇನೆ ಕಾಲಕ್ಕೆ ಎಲ್ಲ ನಾವು ಹೆಂಗೆ ದಿನದಿನಕ್ಕೂ ಒಂದೊಂಥರ ಸೆನಕಿಲ್ದಂಗೆ ಆಗುತ್ತೆ ನೋಡಪ್ಪ. ಇವಳು ಹೆಂಗಿದ್ದಾಳೆ ಈ ಅಜ್ಜಿ, ವಯಸ್ಸೋದ್ರು ನಮ್ಮಂಗಾಗುತ್ತೆ. ಎಂತೆಂಥರ್ಗ ವಯಸ್ಸು ದಿಮ್ಗಿರೋರ್ಗೆಲ್ಲ ಬರುತ್ತೆ, ಏನಾದರೂ ಬರಬಾರದು ಇವಳಿ ಬರಲ್ಲ ಕಣ. ಇವಳು ನಮ್ಮ ತಿಮ್ಮಿ, ಇವಳು ನಮ್ಮ ಕಣ್ಣೆದ್ರಿಗೆ ಹೋಗ್ಬೇಕು ಇವಳನ್ನ. ಹಂಗಾದ್ರೆ ನೋಡಿ ಸಂತೋಷ ಪಡಬಾರ್ದು. ಇವಳು ಒಳ್ಳೆಳಲ್ಲ, ಇವಳು ಏನೋ ಒಂದು ಆಗ್ಬೇಕು ಸರಿಯಾಗಿ. ಹಂಗಾದ್ರೆ ಸೊಸೆಯರು ನೋಡ್ತಾರೆ, ಜಲ್ದಿ ಹೋಗ್ಬಾರ್ದು. ಸೊಸೆಯರು ನೋಡಬಾರ್ದು. ಹಂಗೆ ಏನಾನ ಒಂದು ಆಗಿ ಮೂಲೆ ಕುಕ್ಕ ಮಗ ಆಗಬೇಕು. ವಯಸ್ಸಾದ್ಮೇಲೆ ಮೂಲಿಗೆ ಬಿಡ್ಬೇಕು. ಹಂಗಾದ್ರೆ ಸರಿಯಾಗಿ ನೋಡ್ಕೊಂತಾರೆ ನೋಡು. ಅವಳು ಹೇಳ್ತಾಳೆ, ಗಿರ್ಜಿಂಬೆ ನಮ್ಮ ಅತ್ತೆ ಒಟ್ಟು ಯಾರು ಸುಖವಾಗಿಲ್ಲ ಅಂತಾಳೆ. ಬಾ ಅವಳಿಗೆ ಏನು ಹೇಳ್ತಿ, ಅನ್ನಿ ಹೆಂಗೆ ಅಂತಾಳೆ, ಎಂತಂದು ಮದುವೆ ಆಗಿದೆಯಾ ಅಂತ. ನನಗೆ ಅದೇ ಚೆನ್ನಾಗೆ ಅಷ್ಟೇ, ನನಗೇನು ಇಷ್ಟ ಆಗುತ್ತೆ ಅದನ್ನ ಮಾಡ್ತೀನಿ. ಅವ್ರಂದ್ರು ಅಂತ ಹೇಳಿ ನಾನೇನೇನು ತಲೆ ಕೆಡಿಸ್ಕೊಂಬಲ್ಲ ಕಣಮ್ಮ. ಏನು ಮಾಡೋಕ್ಕಾಗುತ್ತೆ. ಅದು ಸುಮ್ಮನೆ ಅಲ್ಲ, ರಘು ನನಗೆ ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ನೋಡಿದ್ಯಲ್ಲ ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ಹೆಂಗೋ ಬಿಡು, ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿದ್ರೆ ಯಾರೇನು ಮಾತಾಡಲ್ಲ. ಒಟ್ಟಿನಲ್ಲಿ ಯಾರೇನೋ ಅನ್ಕೊಂಬ್ಲೇಳು, ಯಾರೇನೋ ಇದು ಮಾಡ್ಕೊಂಬ್ಲೇಳು, ಒಟ್ಟಿನಲ್ಲಿ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇನೆ. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ತಲೆ ಕೆಡಿಸ್ಕೊಂಡು ಅಷ್ಟೂ ಭಾಳ ತಲೆ ಕೆಟ್ಟೋಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನಮ್ಮ ತಾತಾರ ಇರೋದು? ಇಲ್ಲೇ ಅಮ್ಮ ಇರೋದು, ಇಲ್ಲೇ ಇರೋದು. ಸರಿಯಾಗಿ ಹೇಳೋಗಣ. ಏನು ನೀನು ನೋಡ್ಕೊಂಬ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ. ನನಗೆ ನನ್ನ ಮಗಳು, ನನ್ನ ಮಗ ಮನೆ ಅಳಿಯ ಇವತ್ತು ಮಗ ಇದ್ದಂಗೆ ಅವನೇ. ನನಗೇನೇನು ಯಾರೂ ಬೇಕಾಗಿಲ್ಲ, ನಾನು ಯಾರಿಗೇನು ಸಲ ಮುಡಿಯಲ್ಲ, ಯಾರ ಅವಶ್ಯಕತೆ ಏನು ನನಗೇನಿಲ್ಲ ಅಂತ ಹೇಳ್ತೀನಿ. ಏನು ಅನ್ಕೊಂಡವ್ರೆ, ಯಾರೂ ಇಲ್ಲ ನಮ್ಮ ಹತ್ರ ಬಂದೇ ಬರ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಅದಕ್ಕೆ ಸರಿಯಾಗಿ ಹೇಳೋಣ ಅಂತ. ಏನಪ್ಪ ಕಿಟ್ಟಪ್ಪನವ್ರೆ, ಹೊಲ ಮನೆ ಕೊಟ್ಟವ್ರೆ ಅಂತ ಇವ್ರು ಹೇಳ್ದಂಗೆ ಕೇಳಬೇಕು ಪ್ರತಿಯೊಂದಕ್ಕೂ. ಅದೇನು ಕೇಳ್ತಾರೆ? ಹಂಗೆ ಇವ್ರ ಮಕ್ಕಳು ಕೇಳ್ತಾರಾ? ನಾನು ಇವ್ರು ಹೇಳ್ದಂಗೆ ಕೇಳಬೇಕಂತೆ ನೋಡಪ್ಪ. ಅವರು ಸೊಸೆಯರು ಮಕ್ಕಳು ಹಂಗೆ ಕೇಳ್ತಾರೇನ? ಅವ್ರು ಕೇಳಲಿಲ್ಲ ಅಂದರೆ ಪರವಾಗಿಲ್ಲ, ಇವಾಗ ಅವ್ರ ಹತ್ರನೇ ಹೋಗ್ತಾರೆ. ಸುತ್ತಾರ್ಕೊಂಡು ಇವಾಗ ಅವ್ರ ಹತ್ರನೇ ಚೆನ್ನಾಗಿರೋದಕ್ಕೆ ನೋಡ್ತಾರೆ ಅಂತಾರೆ. ಒಳ್ಳೇದು. ನಾವೆಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೋಡಿ ನಮ್ಗೆ ಎಷ್ಟು ಇದನ್ನು ಮಾಡಿದ್ರೆ, ಎಷ್ಟು ನಿಷ್ಠುರ ಮಾಡಿ ಬಂದು ಬಾಡಿಗೆ ಮನೆಯಾಗ ಇದೆ. ಯಾಕಮ್ಮ ಮಣಿ, ನಿಮ್ಮ ಅಪ್ಪ ಇಲ್ವೇನ ಕಣಮ್ಮ? ಆಗ ಅಲ್ಲಿ ಕುಕ್ಕಣ ನೋಡು, ಆಗ ಅಲ್ಲಿರ್ಬೇಕಿಲ್ಲ ಮಂತಾಗಿಲ್ಲ. ಅಲ್ಲಿ ಕುಕ್ಕಂಡವ್ರು ಗಂಡ ಹೆಂಡ್ತಿ ಇಬ್ರು. ಇಲ್ಲಿ ಕುಕ್ಕಮ್ಮಲ್ಲ ಸ್ಯಾನೆ, ಇಲ್ಲಿ ಅಲ್ಲೋ ಕುಕ್ಕಂತಾರೆ. ಯಾಕಮ್ಮ? ಯಾಕಿಲ್ಲ ಸರಿಯಾಗಿ ಹೇಳೋಗ ನಮ್ತ. ನಮ್ಮಪ್ಪ ಏನು ನನ್ನ ನೋಡು ಹೊಲ್ದ ಬದುಕು ಮಾಡುತ್ತೆ ಅಜ್ಜಿ. ಈಗ ನನಗೂ ನನ್ನ ಮನೆ ಅಳಿಯನಾಗಿ, ನನ್ನ ಮನೆ ಮಗಳಾಗಿ ನಮ್ಮ ಅಮ್ಮನೇ ಇದ್ದಾಳೆ, ನನ್ನ ಅಳಿಯ ಇದ್ದಾನೆ, ಎಲ್ಲ ನೋಡ್ಕೊಂತಾರೆ. ಏನು ಅವರೇನು ನೋಡ್ಕೋಬೇಕು ಅಂಬೋದೇನಿಲ್ಲ. ನಮ್ಮಪ್ಪ ಒಂಥರ ನಾನೇ ನೋಡ್ಕೋಬೇಕು ಅಂಬಂಗೆ ಆಗೈತಿ. ಅದಕ್ಕೇ ನನಗೆ ಮನೆ ಅಳಿಯ ಇದ್ದಾನೆ ಕಣಪ್ಪ ಅಂತ ಹೇಳೋಗ ನಮ್ತ ಬಂದಿದ್ದೀನಿ. ಅಲ್ಲಿ ಕುಕ್ಕಂಡವ್ರು ನೋಡು, ಮಾತಾಡಿ ನೋಡು. ಆ ತಾತ ನನಗೆ ಹೆಂಗೆ ನೋಡ್ತಾ ಐತೆ ನಾವು ಬರೋದ್ನೇನೆ. ನಿಂತ್ಕೊಳ್ಳಪ್ಪ, ನಿನ್ನೆ ನಾನು ಕರಿತಾ ಇರೋದು. ಏನು ಹಂಗೆ ಹೋಗ್ತಾ ಇದೆಯಾ? ನಿನಗೆ ನಾನು ಹುಡುಕ್ಯಂಬಂದಿರೋದು. ನಿಂತ್ಕ. ಏನಾಯ್ತು ಮಾತಾಡೋದಿಲ್ಲ, ಕತ್ತಿ ಆಡೋದಿಲ್ಲ, ಸುಮ್ಮನೆ ಹೋಗ್ತಾ ಇರ್ರಿ. ಇಲ್ಲೇನು ಯಾರನ್ನೇನು ಮಾತಾಡ್ಸಕ್ಕೆ ಬರಬೇಡ್ರಿ ನೀವು. ಯಾರನ್ನೂ ಮಾತಾಡ್ಸಿ ಏನಾಗೋದು ಏನೈತಿ? ನೀವಾಯ್ತು ನಿಮ್ಮ ಕೆಲಸ ಆಯ್ತು ಒಮ್ಮಂಗಿರ್ರಿ. ಯಾರನ್ನೂ ಏನು ಮಾತಾಡಿಸ್ಬೇಕಾಗಿಲ್ಲ. ನಾವು ಹಂಗೆ ಇರೋದು, ಯಾರನ್ನೂ ಮಾತಾಡ್ಸಿ ಏನಾಗಬೇಕಾಗಿಲ್ಲ ಅನ್ನಂಗೆ ಇರೋದು. ಅಲ್ಲ ನೀನೇನು ಅಂದ್ಕೊಂಡಿದ್ದೀಯಾ? ನನಗೆ ಯಾರು ಇಲ್ಲ ಕೆಲಸ ಮಾಡ್ಕೊಡೋರು ನಾನು ಬಿಟ್ರೆ ಅಂತ ನೀನು ಅಂದ್ಕೊಂಡಿದ್ದೀಯ. ಅದಕ್ಕೆ ಹೊಲ್ದಾಗ ನೋಡಿ ಬದುಕು ಮಾಡ್ತೀಯ. ನಮ್ಮ ಹೊಲ್ದಾಗ ಮಂದೆ ಬಿಡಿಸಿರೋದ ಅವ್ರ ಹೊಲ್ದಾಗ ಮಂದೆ ಬಿಡಿಸಿದ್ಯಾ? ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಬಲ್ಲಪ್ಪ. ನೀನೇನು ಅಂದ್ಕೊಂಡಿದ್ಯಾ? ಹಿಂಗೆ ಕೆಲಸ ಮಾಡಿದ ತಕ್ಷಣ ಈ ಕವಿತಾ ತಲೆ ಕೆಡಿಸ್ಕೊಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಆದರೆ ನಾನು ಡೋಂಟ್ ಕೇರ್. ನಾನು ಈ ಥರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಮಗಳೇ ಅಲ್ಲ ನಾನು. ಬಿಡಮ್ಮತ್ತ ಓಟು ಏನು ನಿಮ್ಮಪ್ಪ ಇಂತಾಗತ್ತ ಓಟು ವಾದ ಮಾಡ್ಕೊಂಡು ಸುಮ್ಕಿರು. ಅದೆಲ್ಲ ಏನು ವಾದ ಮಾಡ್ತೀಯ? ನಾನು ನಿಮ್ಮನ್ನ ಮಾತಾಡ್ಸಿಲ್ಲ, ಕತೆ ಆಡ್ಸಿಲ್ಲ. ನಾವು ಯಾರು ತೊಗೊಂಬಕ್ಕೆ ಹೋಗಿಲ್ಲ, ನಾವು ಯಾರನ್ನೂ ಏನೋ ಹೊಂಬಕ್ಕೆ ಹೋಗಿಲ್ಲ, ನಾವು ಯಾರಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಹೋಗೋದು ಕಲಿ. ನಿಮ್ಮಿಂದ ಏನೋ ನಮಗೆ ತೊಂದರೆ ಆಗೈತೆ ಹೊರತು ನಮ್ಮಿಂದ ನಿಮ್ಗೇನೋ ತೊಂದರೆ ಆಗಿಲ್ಲ. ಸುಮ್ಮನೆ ಮಾತಾಡ್ಬೇಡ. ನಾವೇನು ಯಾರ್ದೇನು ನಿಚ್ಕೊಂಡಿಲ್ಲ. ನಾನು ನನ್ನ ಹೆಂಡತಿ ಬೇರೆ ಆದರೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವೇನು ಇವತ್ತು ಕೊಡ್ರಮ್ಮ ಈ ಕ್ರಮ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ಇವಳಾಕೆ ಬಂದಳು? ಯಾತ ಮಾತಾಡ್ತಾ ಇದ್ದಾಳೆ? ಯಾತ ಯಪ್ಪ ಅಂತ ಜೋರು ಮಾಡ್ತಾ ಇದ್ದಾಳಲ್ಲ? ಯಾಕೆ ಜೋರು ಮಾಡ್ತಾ ಇದ್ದಾಳೆ?
ಏನೋ ಜೋರು ಮಾಡಕ್ಕೆ ಬಂದವಳೆ ಮಗಳು ಕರ್ಕೊಂಡು ಇವಳನ್ನ ಓಟು ಬಿಟ್ಟಿರೋಳನ್ನ ಅಲ್ಲ ಎಂಥ ಕೆಲಸ ಮಾಡ್ಕೊಂಡು ಇನ್ನೇನು ಊರಾಗ ಹೆಂಗನ ಮಕ್ಕ ಎತ್ಕೊಂಡು ಓಡಾಡ್ತಾಳೆ ಏನೋ ಅವಳು ನೋಡು ಮಾಡಿದ್ರೆ ಅಂತ ದೊಡ್ಡ ಗನಂದಾರಿ ಕೆಲಸ ಮಾಡ್ಯವಳೆ ನಮಗೆ ಮಗಳನ್ನ ಜಿತ್ಗೆ ಹಾಕ್ಕೊಂಡು ಓಡಾಡ್ತಾಳೆ ಏನೋ ಸಾಧನೆ ಮಾಡ್ಯಾಳ ಮಗಳು ದೊಡ್ಡದಾಗಿ ಅಮ್ಮಂಗೆ. ಅಷ್ಟು ಹೋಗ್ಬಿಟ್ಟು ನಿನ್ನ ಮಗಳನ್ನ ನ್ಯಾಯವಾಗಿಕ್ಕೆ ನೀನು ಹೆಂಗೆ ಬೆಳೆಸಿದ್ದೆ ನಿನ್ನ ಮಗಳನ್ನ ಹೋಗಿ ಎಂತ ಮದುವೆ ಆಗೈತೆ ನಿನ್ನ ಮಗಳು ಮಾಡಿರೋದಕ್ಕೆ ನಿನಗೆ ಮರ್ಯಾದೆ ಇಲ್ಲ. ಇನ್ನು ನಿನ್ನ ಮಗಳನ್ನ ಕರ್ಕೊಂಡು ಊರು ತುಂಬ ಓಡಾಡ್ತೀಯ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ, ಜಾಸ್ತಿ ಮಾತಾಡಬೇಡ ನನ್ನ ಹತ್ರ. ಮಾಡಳಪ್ಪ ನನ್ನ ಮಗಳು ಏನು ಮಾಡ್ಯವಳೆ? ಅವ್ರೇನೋ ಮಾಡಲಿ ಇವತ್ತು ನನ್ನ ಮಗಳು ಅಳಿಯಾನೇನೆ. ನಾನು ಒಪ್ಕೊಂತೀನಿ ಅಷ್ಟೇನೆ. ನನ್ನ ಮಗಳು ನನ್ನ ಅಳಿಯಾನೇ ಮುಖ್ಯ ಇವತ್ತು. ಮುಖ್ಯ ಆದ್ರೆ ಹೋಗೆ ತಾಯಿ, ನಿನ್ನ ಅಳಿಯ ನೀನು ಇದ್ರ ಮೇಲೆ ಕುಂಡ್ರಸು ತೂಗು, ಮಂಚದ ಮೇಲೆ ಕುಂಡ್ರಸು ತೂಗು ನಿನ್ನ ಅಳಿಯನ್ನು ಮಗಳನ್ನು. ಯಾರು ಬೇಡ ಅಂದ್ರು ಇಲ್ಲೇ ನಾವೇನೇ ಹಿಂಗೆ ಕೇಳಿವೇನಿ. ನೀನು ಹೆಂಗನ ಇರು ಅಂತೇಳಿ ನಾವು ನಿನ್ನ ಸುದ್ದಿಗೆ ಬಂದಿಲ್ಲ, ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ. ನೀನಾಗಿ ನೀನು ಬಂದಿದೀಯ. ಸುಮ್ಮನೆ ಹೋಗೋದು ಕಲಿ. ಇಲ್ಲಿ ನಮಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಿಂದು ಎಷ್ಟೈತ ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿರೋದು ಕಲಿ. ನಮ್ಮ ಹತ್ರ ಅವೆಲ್ಲ ನಿನ್ನ ನೆಡ್ಸಕ್ಕೆ ಬರಬೇಡ. ಏನು ತಿಳ್ಕೊಂಡಿದ್ಯಾ ನೀನು? ಏನು ತಿಳ್ಕೊಂಡಿದ್ಯಾ ಅಂತ? ಅಲ್ಲ, ನಾವೇನೋ ಮಾತಾಡಿದ್ರೆ ನೀನು ಮಾತಾಡ್ಬೇಕು. ನಾವೇನೋ ಮಾತಾಡಿದ್ನಿ ಸುಮ್ಮನೆ ಹೋಗೋದು ಕಲಿ. ಅಲ್ಲ, ನೀವು ಒಟ್ಟುರ್ಕಂತೀರಾ ಅಂತ ಹೇಳ್ತಾ ಇರೋದು. ನೀವೇನು ಅಂದ್ಕೊಂಡಿದ್ರ ಇವಾಗ? ಅಯ್ಯೋ ಮಗಳೇನು ಲೆಕ್ಕಕ್ಕಿಲ್ಲ, ನನ್ನ ಮಗ ಸೊಸೆನೇ ಲೆಕ್ಕ ಅಂತ ಹೇಳ್ತಿರಲ್ಲ ಎಲ್ಲರೂ ಕೂಟರು. ಅದಕ್ಕೆ ನನಗೂ ನನ್ನ ಅಳಿಯ ಇದ್ದಾನೆ, ನೋಡ್ಕೊಂತಾನೆ. ನೀವೇನು ನೋಡ್ಕೋಬೇಕು ಅಂಬೋದೇನಿಲ್ಲ ಬಿಡು, ಹೋಗ್ಲಿ. ನಿಮ್ಮ ಸವಾಸನೆ ಬೇಡ. ನನ್ನ ಪಾಡಿಗೆ ನಾನು ಇರೋದು ಗೊತ್ತೈತಿ. ನಾನು ಹೆಂಗೋ ಇರ್ತೀನಿ ನಾನು. ನಮ್ಮನ್ನ ಒಟ್ಟುರ್ಕ್ರು ಅಂತ ಕೇಳ್ತೀಯ? ನಿನ್ಗೆ ಎಷ್ಟು ಇರಬೇಡ, ನಮ್ಮನ್ನ ಒಟ್ಟುರ್ಕ್ರು ಅಂತೀಯ. ಬಾರ್ಸೆ ಹೇಳ್ತೀನಿ. ಸುಮ್ಮನೆ ಬಂದಿಲ್ಲ ನಮ್ಮನಿಗೆ ಇದು ಮಾಡಕ್ಕೆ ಬರ್ತಾಳೆ. ಇಲ್ಲಿ ಎಷ್ಟೈತ ಎಷ್ಟೈತೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಹೋಗೋದು ಬಿಟ್ಟು ಇಲ್ಲದ ಇದು ಮಾಡಕ್ಕೆ ಬರ್ತಾಳೆ. ನೀನು ಯಾಕೆ ನೀನು ಮಾತಾಡೋದು? ಇಲ್ಲದೆಲ್ಲ ಇಲ್ಲಿ ಮಾತಾಡಕ್ಕೆ ಬರಬೇಡ ನೋಡಿ ಹೇಳಿರ್ತೀನಿ. ಬಿಡಪ್ಪ ಅತ್ತ ಹೋಗ್ಲಿಕ್ಕಿಟಪ್ಪ, ಸುಮ್ಕಿರು. ನೀವು ಅಷ್ಟೇ ಅವ್ರ ಪಾಡಿಗೆ ಅವ್ರು ಇದ್ದಾರಲ್ಲ, ಸುಮ್ಮನಿರ್ಬೇಕಲ್ವೇ ನಮ್ಮ? ಅಲ್ಲ, ನಮ್ಮಪ್ಪ ಹೆಂಗೆ ಅಂದ್ಕೊಂಡಿರೋದು. ನಮ್ಗೇನು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಏನು ಅಂತ ಹೇಳಿ ಮಾತಾಡುತ್ತಂತೆ. ಅದಕ್ಕೆ ನಾನು ಹೇಳಕ್ಕಂತ ಬಂದಿದ್ದು. ನನಗೆ ಹೊಡಿತಾ ಇದೆಯಲ್ಲ. ವಾದಿಬೇಕು ಇವತ್ತು, ಹಿಡ್ಕೊಂಡು ಒಯ್ಲೇಬೇಕು. ಇವತ್ತು ಹೊಲ ಮನೆ ಕೊಟ್ಟಿರೋ ತಪ್ಪಿಗೆ ನಾನು ಒಯ್ಲೇಬೇಕು ನಿನ್ನ. ಇವತ್ತು ನಾವು ಎಂಥ ಕೆಲಸ ಮಾಡ್ಕೊಳಂಗ ಹೋಗತ್ತ. ಹೊಲ ಮನೆ ಕೊಟ್ಟಿಲ್ಲಿ ಇಕ್ಕೊಂಡು ನಮ್ಮ ಮನೆ ಹಾಳಾಗೋಯ್ತು ನಿನ್ನಿಂದನೇ ನಮಗೆಲ್ಲ ಇದಾಗ್ಬಿಡ್ತು. ನಿನ್ನಿಂದ ನಾವು ನೋವು ಅನ್ಭವಿಸೋ ಅಂಥದ್ದು ಬಂತು. ಹುಟ್ಟಾವಾಗ ನಾನು ಇಷ್ಟು ದಿನ ಆಗೈತೆ, ನಾನು ಯಾವತ್ತು ಇಂಥ ಕಷ್ಟ ಅನುಭವಿಸ್ಕೊಂಡು ಕಂಡವ್ರ ಮನ್ಗೊಳಗೆ ಬಂದು ನಾನು ಯಾವತ್ತು ಬಾಡಿಗೆಗೆ ಇದ್ದಾನಲ್ಲ, ಈ ಪಾಟಿ ಯೋಚನೆ ಮಾಡ್ದಾನಲ್ಲ. ನಿನ್ನಿಂದ ನನಗೆ ಚಿಂತೆ ತಂದಿಕ್ಬಿಟ್ಟೆ. ನಿನ್ನಿಂದ ನನಗೆ ನೋವಾಗ್ಬಿಡ್ತು ಇವತ್ತು. ನಿನ್ನಿಂದನೇ ಎಲ್ಲ ಹಾಳಾಗೋಗಿದ್ದು, ನಿನ್ನಿಂದಲೇ ಎಲ್ಲ ಆಗಿದ್ದು. ನೀನಂತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀಯ. ನಮ್ಮ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತೀಯ ನೀನು. ಏನೋ ಮಗಳು ಅಂಬೋದು ಮನಸ್ಸಿನಾಗ ಕೆಮ್ಮದಲ್ಲಿ ಹೋಗಿತಾ ಇದ್ದೀನಿ. ಮತ್ತೆ ನಾನು ಎಷ್ಟಂತ ಸುಧಾರ್ಸಾನ? ನನ್ನ ಪಾಡಿಗೆ ನಾನು ಹೋಗಿ ನನ್ನ ಮಕ್ಕಳೆಲ್ಲ ಬೂದಕ್ಕೆ ಮಾಡಿರು ಸಹಿಸ್ಕೆಮಲ್ಲ ಅಂದರೆ ಅದಕ್ಕೂ ಬಂದು ಮಾತಾಡಕ್ಕೆ ಬಂದಿದ್ಯಾ? ಇವತ್ತು ಹೊಲ ಮನೆ ಕೊಟ್ಟು ಬಿಸಾಕಿದ್ದೀನಿ ನಿಂದ ತಗೊಂಡು ನಿನ್ನ ತೆಪ್ಪನ್ನು ಬಿದ್ದಿರೋದು ಕಲಿ. ನನ್ನ ಮಕ್ಕಳು ಸುದ್ದಿಗಾಗ್ಲಿ ನನ್ನ ಸುದ್ದಿಗಾಗ್ಲಿ ಬಂದಿದ್ಯಾ ಅಂದ್ರೆ ನಿನಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ನೋಡಿ ಹೇಳಿರ್ತೀನಿ. ಹೊಡಿಬೇಡ. ಅಲ್ಲ, ನಿನಗೆ ಹೆಂಗಾದ್ರೂ ಮನ್ಸು ಬರುತ್ತೆ ಹೇಳು ಮಗಳ ಮೇಲೆ ಕೈ ಮಾಡಕ್ಕೆ? ಇಷ್ಟು ವಯಸ್ಸಾಗೈತೆ, ಇಂಥ ಮಗಳ ಮೇಲೆ ಕೈ ಮಾಡ್ತಾ ಇದೆಯಲ್ಲ ತಾತ. ಅಲ್ಲ, ನೀನು ನೋಡ್ತಾತ, ನೀನು ಇಷ್ಟು ವಯಸ್ಸು ಹಿಂಗಿರೋ ಅಂಥವನು ಮಗಳ ಮೇಲೆ ನೀನು ಕೈ ಮಾಡ್ತಿದ್ದೀಯ ಅಂದರೆ ಯಪ್ಪ, ನಿನ್ಗೇನು ಒಳ್ಳೇದಾಗುತ್ತಾ ತಾತ? ನಿಜ ನಿನಗೆ ದೇವರಾಣೆಗೂ ಒಳ್ಳೇದಾಗಲ್ಲ. ನೀನು ಈ ಥರ ಎಲ್ಲ ಮಾಡ್ತಾ ಇದ್ರೆ ಒಳ್ಳೇದಾಗಲ್ಲ ಕಣ್ತಾತ. ಈ ರೀತಿ ಎಲ್ಲ ಹೊಡಿಬಾರ್ದು. ಅಲ್ಲ, ಅಯ್ಯೋ ಮಗಳ ಮೇಲೆ ಕೈ ಮಾಡ್ತಾ ಇದೆಯಲ್ಲ ತಾತ ನೀನು. ಏಳು ನೋಡು, ಏಳು ಗನಂದಾರಿ ದೊಡ್ಡದ ನ್ಯಾಯ ಹೇಳ್ತಾ ಇದ್ದಾಳು ಗನಂದಾರಿ. ಗೊತ್ತಿಲ್ವೇ ಅದಕ್ಕೆ? ಇಲ್ಲೆಲ್ಲ ನೀವು ಸ್ಯಾನೆ ಮಾತಾಡಂಗಿಲ್ಲ. ಯಾಕೆ ಮಾತಾಡಂಗಿಲ್ಲ ಅಜ್ಜಿ? ಇರೋದ್ನ ಹೇಳಿದ್ರೆ ನೀವಂತೂ ಒಂಥರ ಮಾತಾಡ್ತೀರಪ್ಪ. ಏನು ಕೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಬದೇನೈತೆ? ಸುಮ್ಮನೆ ನೀನು ಹೋಗಿ ಸುಮ್ಮನೆ. ನಿನ್ನವೆಲ್ಲ ಯಾರು ಕೇಳಲ್ಲ ಇಲ್ಲಿ. ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರು ಅಷ್ಟೇ. ನೀನು ಜಾಸ್ತಿ ಮಾತಾಡಬೇಡ ಇಲ್ಲಿ. ನೀನೇನಕ್ಕೆ ಜಾಸ್ತಿ ಮಾತಾಡೋದಿಲ್ಲ? ನೀನು ಮಾತಾಡಬೇಡ. ನೀನು ನನಗೆ ಹಿಡ್ಕೊಂಡು ಹೊಡಿತೀಯ. ನೋಡೋಣ ನಿನ್ನ ಮಕ್ಳು ಚೆನ್ನಾಗಿರ್ತಾರ, ನಾನು ಚೆನ್ನಾಗಿರ್ತೀನಿ ಅಂತ. ಕೊನೆಗೆ ನೀವಿಬ್ರು ನನ್ನ ಹತ್ರನೇ ಬರಬೇಕಾಗುತ್ತೆ. ಮಕ್ಕಳು ಸೊಸೆಯರ ಹತ್ರ ಹೋಗ್ತಾ ಇದ್ದೀರಾ? ಹೋಗಿ. ನಾನೇನು ಒಂದಿಲ್ಲ ಏನಿಲ್ಲ, ಸುಮ್ಮನೆ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ನನ್ನ ನಿಷ್ಠುರ ಮಾಡಿ ಇಷ್ಟೆಲ್ಲ ಇದು ಮಾಡಿದ್ರಲ್ಲ, ತಿರ್ಗಾ ನನ್ನ ಹತ್ರನೇ ಬರ್ಬೇಕು ನೀವಿಬ್ರು. ಭಿಕ್ಷೆ ಬೇಡ್ಕೊಂಡು ತಿಂದ್ರು ನಿನ್ನ ಹತ್ರ ಬರಲ್ಲ. ನಾವು ಹೋಗಿ ಭಿಕ್ಷೆ ಬೇಡ್ತೀವಿ ಹೊರತು ನಿನ್ನ ಹತ್ರ ಅಂತೂ ಬರಲ್ಲ. ನಾನು ನಮ್ಮ ಮೇಲನ್ನು ದೇವಸ್ಥಾನದ ಮುಂದೆ ಯಾವ್ದಾನ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸೇರ್ಕೊಂತೀವಿ. ನಿಂತಾಕ್ ಬರಾನೆ, ನಿಂತಾಕ್ ಬಂದ್ಬಿಟ್ರೆ ಅಷ್ಟೇ. ನಿಂತಾಕಂತೂ ನಾವು ಬರಲ್ಲ. ನಾವು ಹೆಂಗ ಇರ್ತೇವೆ ನಾವು. ನೋಡಿದ್ರಲ್ಲ ವೀಕ್ಷಕರ, ಈ ಕವಿತಾ ಸುಮ್ಮನೆ ಮಾತಾಡಕ್ಕೆ ಬಂದವಳೆ. ನನಗಂತೂ ಬಹಳ ಸೀಟು ಬಂದ್ಬಿಟ್ಟಿತ್ತು. ಮಗಳು ಅಂತಲೂ ನೋಡ್ದಲ್ಲೇ ಕೈ ಮಾಡಿಬಿಟ್ಟೆ. ಏನು ಮಾಡಲಿ, ಮಗಳು ಅಂತ ಹೇಳ್ಕೊಂಬಕ್ಕೂ ನನಗೆ ನಾಚಿಕೆ ಆಗುತ್ತೆ. ಆದ್ರೂ ನನಗೆ ಏನೋ ನನ್ನ ಸರಿಯಾಗಿ ಅಂದ್ಬಿಡೋಣ ಅಂತ ಅಂದ್ಕೊಂಡೆ. ಸಿಟ್ಟು ತಡಿಲಿಲ್ಲ, ಸರಿಯಾಗಿ ಎರಡು ಬಾರಿಸೇ ಬಿಟ್ಟೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.